ಮಹಾಭಾರತ 7. ವರಾಹ ಭಗವಂತನು ಪಿತೃಪೂಜೆಯ ಕ್ರಮವನ್ನು ಸ್ಥಾಪಿಸಿದ್ದು 4. ವೈಶಂಪಾಯನನಿಂತೆಂದನು. ಕಾಲಾಂತರದಲ್ಲಿ ಬ್ರಹ್ಮಪುತ್ರನಾದ ನಾರದನು ಯಥಾನ್ಯಾಯವಾಗಿ ದೈವಕರ್ಮವನ್ನು ಮಾಡಿ ಆ ಬಳಿಕ ಪಿತೃಕರ್ಮವನ್ನು ಮಾಡಿದನು. ಆಗ ಧರ್ಮನ ಜ್ಯೇಷ್ಠಪುತ್ರನಾದ ಪ್ರಭುವಾದ ನರನು ಆತನನ್ನು ಇಂತೆಂದು ಕೇಳಿದನು. ಎಲೈ ದ್ವಿಜಶ್ರೇಷ್ಠನೇ, ದೈವಕರ್ಮದಲ್ಲಿಯೂ ಪಿತೃಕರ್ಮದಲ್ಲಿಯೂ ನೀನು ಯಾರನ್ನು ಪೂಜಿಸುತ್ತಿರುವೆ? ಎಲೈ ಮತಿವಂತರಲ್ಲಿ ಶ್ರೇಷ್ಠನಾದವನೇ, ಇದನ್ನು ನಮಗೆ ಆಗಮಾನುಸಾರವಾಗಿ ತಿಳಿಸಿಕೊಡುವನಾಗು. ನೀನು ಮಾಡುವ ಈ ಕರ್ಮವು ಯಾವುದು? ಇದರ ಫಲವಾದರೂ ಏನು? ಆಗ ನಾರದನಿಂತೆಂದನು. ದೈವಕರ್ಮವನ್ನು ಮಾಡಬೇಕೆಂದು ಅದೇ ಪರಮಯಜ್ಞವೆಂದು ಸನಾತನನಾದ ಪರಮಾತ್ಮನೇ ಯಜ್ಞಸ್ವರೂಪನೆಂದು ನೀನೇ ಪೂರ್ವದಲ್ಲಿ ಹೇಳಿರುತ್ತೀಯೆ. ಅದರಿಂದಲೇ ಪ್ರಭಾವಿತನಾಗಿ ನಾನು ನಿತ್ಯವೂ ಅವ್ಯಯನಾದ ವೈಕುಂಠ ಭಗವಂತನನ್ನು ಪೂಜಿಸುತ್ತಿರುವೆನು. ಆತನಿಂದಲೇ ಪೂರ್ವದಲ್ಲಿ ಲೋಕಪಿತಾಮಹನಾದ ಬ್ರಹ್ಮನು ಹುಟ್ಟಿರುತ್ತಾನೆ. ನನ್ನ ತಂದೆಯಾದ ಪರಮೇಷ್ಠಿಯನ್ನು ಆತನು ಸೃಷ್ಟಿಸಿದನು. ನಾನು ಆತನ ಸಂಕಲ್ಪದಿಂದ ಪ್ರಥಮ ಪುತ್ರನಾಗಿ ಕಲ್ಪಿತನಾಗಿರುತ್ತೇನೆ. ಎಲೈ ಸಾಧುವೆ, ನಾರಾಯಣನ ಆರಾಧನೆಯನ್ನು ಮಾಡಿದ ಬಳಿಕ ಪಿತೃಗಳನ್ನು ಪೂಜಿಸುತ್ತಿರುವೆನು. ಈ ರೀತಿಯಲ್ಲಿ ಆ ಭಗವಂತನೇ ಪಿತೃವೂ ಮಾತೃವೂ ಪಿತಾಮಹನೂ ಆಗಿರುತ್ತಾನೆ. ಪುತ್ರರನ್ನೇ ಪಿತೃಗಳು ಪೂಜಿಸಿದರು ಎಂದು ಒಂದು ಶ್ರುತಿಯೂ ಇದೆ. ವೇದಜ್ಞಾನವು ಪ್ರಣಷ್ಟವಾಗಲು ಮಕ್ಕಳಿಂದ ಮತ್ತೆ ಅಧ್ಯಾಪನ ಮಾಡಿಸಿಕೊಂಡು ದೇವತೆಗಳು ಅದನ್ನು ಪಡೆದುಕೊಂಡರು. ಆದ್ದರಿಂದ ಮಂತ್ರದಾನವನ್ನು ಮಾಡಿದ ಪುತ್ರರು ಪಿತೃತ್ವವನ್ನು ಹೊಂದಿದರು. ಭಾವಿತಾತ್ಮರಾದ ನಿಮಗೂ ಮೊದಲೇ ಇದು ಗೊತ್ತಿತ್ತು. ಪುತ್ರರು ಪಿತೃಗಳು ಒಬ್ಬರನ್ನೊಬ್ಬರು ಪೂಜಿಸುತ್ತಿದ್ದರು. ದೇವತೆಗಳು ಪೃಥ್ವಿಯ ಮೇಲೆ 3 ಪಿಂಡಗಳನ್ನು ಕುಶಲಗಳ ಮೇಲೆ ಇಟ್ಟು ಅವುಗಳನ್ನು ಪೂಜಿಸಿದರು. ಇದಕ್ಕೆ ಕಾರಣವೇನು? ಆ ಪಿತೃಗಳಿಗೆ ಪೂರ್ವದಲ್ಲಿ ಪಿಂಡವೆಂಬ ಹೆಸರು ಹೇಗೆ ಲಭಿಸಿತು? ನರನಾರಾಯಣರಿಂತೆಂದರು. ಸಾಗರ ಪರಿವೃತವಾದ ಈ ಭೂಮಿಯು ನಷ್ಟವಾಗಲು ಭಗವಂತನಾದ ಗೋವಿಂದನು ವರಾಹರೂಪವನ್ನು ತಾಳಿ ಶೀಘ್ರವಾಗಿ ಅದನ್ನು ಮೇಲಕ್ಕೆತ್ತಿದನು. ಪುರುಷೋತ್ತಮನಾದ ಆ ಪ್ರಭುವು ಭೂಮಿಯನ್ನು ಸ್ವಸ್ಥಾನದಲ್ಲಿ ನಿಲ್ಲಿಸಿ ನೀರಿನಿಂದಲೂ ಕೆಸರಿನಿಂದಲೂ ಮೈಯೆಲ್ಲ ಬಳಿದುಕೊಂಡಿರಲು ಲೋಕಹಿತದ ಕಾರ್ಯದಲ್ಲಿ ಉದ್ಯುಕ್ತನಾದನು. ಆಸ್ಮಿಕ ಕಾಲವು ಪ್ರಾಪ್ತವಾಗಿ ಸೂರ್ಯನು ನಡುನೆತ್ತಿಯ ಮೇಲೆ ಇರುತ್ತಿರಲು ಕೋರದಾಡೆಗಳ ಮೇಲೆ 3 ಪಿಂಡಗಳನ್ನು ಇಟ್ಟುಕೊಂಡು ಪೃಥ್ವಿಯ ಮೇಲೆ ಕುಶಾಸ್ತರಣವನ್ನು ಮಾಡಿ ಅವುಗಳನ್ನಿಟ್ಟನು. ಆತನು ಅವುಗಳಲ್ಲಿ ತನ್ನನ್ನೇ ಉದ್ದೇಶಿಸಿ ಪಿತೃಕರ್ಮವನ್ನು ಮಾಡಿದನು. ತನ್ನ ವಿಧಾನದಿಂದಲೇ ಆ ಪ್ರಭುವು ಆ 3 ಪಿಂಡಗಳನ್ನು ಸಂಕಲ್ಪಿಸಿದನು. ತನ್ನ ಶರೀರದ ಉಷ್ಣದಿಂದ ಉಂಟಾದ ಜಿಡ್ಡಿನಿಂದ ಕೂಡಿದ್ದ ತಿಲಗಳಿಂದಲೂ ಅಪಸವ್ಯವಾಗಿ ಪಿಂಡಗಳನ್ನು ಪ್ರೋಕ್ಷಿಸಿ ಪ್ರಾಮುಖವಾಗಿ ತಾನೇ ಪೂಜಿಸಿದನು. ಬಳಿಕ ದೇವೇಶ್ವರನಾದ ಶ್ರೀಹರಿಯು ಧರ್ಮಮರ್ಯಾದೆಯ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಇಂತೆಂದನು. ಭಗವಂತನಾದ ವೃಷಾಕಪಿಯು ಹೇಳಿದ್ದೆನೆಂದರೆ, ಲೋಕಸ್ಪಷ್ಟವಾದ ನಾನೇ ಪಿತೃಗಳನ್ನು ಸೃಷ್ಟಿ ಮಾಡುವುದಕ್ಕೆ ಉದ್ಯುಕ್ತನಾಗಿರುತ್ತೇನೆ. ಪಿತೃಕಾರ್ಯ ವಿಧಾನಗಳನ್ನು ಆಲೋಚಿಸುತ್ತಿರಲು ಈ 3 ಪಿಂಡಗಳು ನನ್ನ ದಾಡೆಗಳಿಂದ ದಕ್ಷಿಣ ದಿಕ್ಕಿಗೆ ಭೂಮಿಯ ಮೇಲೆ ಜಗುಳಿ ಬಿದ್ದಿರುತ್ತವೆ. ಆದ್ದರಿಂದ ಇವು ಪಿತೃಗಳೇ ಆಗಿರುತ್ತವೆ. ಮೂರ್ತಿಹೀನವಾದ ಈ 3 ಪಿಂಡಕಾರವಾಗಿರುತ್ತವೆ. ಇವೇ ಲೋಕದಲ್ಲಿ ಸನಾತನ ಪಿತೃಗಳೆಂದಾಗಿರಲಿ. ಇಲ್ಲಿ ಈ 3 ಪಿಂಡಗಳಲ್ಲಿರುವ ಪಿತೃವು ಪಿತಾಮಹನು ಪ್ರಪಿತಾಮಹನು ನಾನೇ ಆಗಿರುತ್ತೇನೆಂದು ತಿಳಿಯಬೇಕು. ನನಗಿಂತ ಅಧಿಕನಾದವನು ಯಾವನೂ ಇರುವುದಿಲ್ಲ. ನನಗೆ ಅರ್ಚ್ಯವಾಗಿ ಮತ್ತೆ ಯಾವನಿದ್ದಾನು? ನನಗೆ ತಂದೆಯಾದರೂ ಯಾವನು? ನಾನೇ ಪಿತಾಮಹನು, ಪಿತಾಮಹನಿಗೆ ಪಿತೃವಾದವನು ನಾನೇ. ನಾನೇ ಕಾರಣನು ಇಂತೆಂದು ಹೇಳಿ ದೇವದೇವನಾದ ವೃಷಾಕಪಿಯು ವರಾಹ ಪರ್ವತದಲ್ಲಿ ಪಿಂಡದಾನವನ್ನು ಮಾಡಿ ತನ್ನನ್ನೇ ಪೂಜಿಸಿಕೊಂಡು ಅಲ್ಲಿಯೇ ಅಂತರ್ಹಿತನಾದನು. ಎಲೈ ವಿಪ್ರನೆ, ಇದೇ ಭಗವಂತನು ಏರ್ಪಡಿಸಿದ ಧರ್ಮಮರ್ಯಾದೆಯು. ಪಿಂಡಗಳಿಗೆ ಪಿತೃ ನಾಮವು ಹೀಗೆ ಬಂದಿತು. ಆ ವೃಷಾಕಪಿಯ ವಚನದಂತೆ ಅವುಗಳು ಪೂಜೆಯನ್ನು ಪಡೆಯುತ್ತಲಿವೆ. ಯಾರು ಪಿತೃಗಳನ್ನು, ದೇವತೆಗಳನ್ನು, ಗುರುಗಳನ್ನು, ಅತಿಥಿಗಳನ್ನು, ಗೋಗಳನ್ನು, ದ್ವಿಜಶ್ರೇಷ್ಠರನ್ನು, ಭೂಮಾತೆಯನ್ನು ಮನೋವಾಕ್ಕಾಯ ಕರ್ಮಗಳಿಂದ ಪೂಜಿಸುವರೋ ಅವರು ವಿಷ್ಣುವನ್ನೇ ಪೂಜಿಸುವರು. ಆ ಭಗವಂತನು ಸರ್ವಪ್ರಾಣಿಗಳ ಶರೀರದಲ್ಲಿಯೂ ಅಂತರ್ಗತನಾಗಿರುತ್ತಾನೆ. ಸುಖದುಃಖಗಳಿಗೆ ಸ್ವಾಮಿಯಾದ ಶ್ರೀಹರಿಯು ಸರ್ವಭೂತಗಳಲ್ಲಿಯೂ ಸಮನಾಗಿರುತ್ತಾನೆ. ಆ ನಾರಾಯಣನು ಮಹಾಂತನು, ಮಹಾತ್ಮನು, ಸರ್ವಾತ್ಮನು ಎಂದು ಶ್ರುತಿಯು ಸಾರುತ್ತಿದೆ. ನಾರಾಯಣ ಮಹಿಮೆಯ ಆಖ್ಯಾನದ ಉಪಸಂಹಾರ 5. ವೈಶಂಪಾಯನಿಂತೆಂದನು. ಎಲೈ ಜನಮೇಜಯನೇ, ನರನಾರಾಯಣರು ಹೇಳಿದ ಈ ವಾಕ್ಯವನ್ನು ಕೇಳಿ ನಾರದನು ದೇವನಲ್ಲಿ ಅತ್ಯಂತ ಭಕ್ತಿವಂತನಾಗಿ ಏಕಾಂತಿಯಾದನು. ನರನಾರಾಯಣಾಶ್ರಮದಲ್ಲಿ 1000 ವರ್ಷಗಳವರೆಗೆ ವಾಸವಾಗಿದ್ದು ಭಗವತ್ಸಂಬಂಧಿಯಾದ ಆಖ್ಯಾನವನ್ನು ಕೇಳಿ ಅವ್ಯಯನಾದ ಹರಿಯನ್ನು ಕಂಡು ತನ್ನ ಆಶ್ರಮವಿರುವ ಹಿಮಪತ್ ಪರ್ವತಕ್ಕೆ ಬೇಗನೆ ಹೋದನು. ಆ ನರನಾರಾಯಣ ಋಷಿಗಳು ಅದೇ ಆಶ್ರಮದಲ್ಲಿ ಉತ್ತಮವಾದ ತಪಸ್ಸನ್ನು ಮಾಡುತ್ತಿದ್ದರು. ಅಮಿತ ವಿಕ್ರಮನಾದ ನೀನು ಪಾಂಡವಕುಲೋದ್ವಹನಾಗಿರುತ್ತೀಯೆ. ಈ ಕಥೆಯನ್ನು ಮೊದಲಿನಿಂದಲೂ ಕೇಳಿ ಪಾವನನಾಗಿರುವೆ. ಎಲೈ ರಾಜಶ್ರೇಷ್ಠನೇ, ಯಾವನು ಅವ್ಯಯವಾದ ವಿಷ್ಣುವನ್ನು ದ್ವೇಷಿಸುತ್ತಾನೋ, ಯಾವನು ದೇವಶ್ರೇಷ್ಠನಾದ ನಾರಾಯಣನನ್ನು ಹರಿಯನ್ನು ದ್ವೇಷಿಸುವನೋ ಅವನಿಗೆ ಪರಲೋಕವೂ ಇಲ್ಲ, ಇಹಲೋಕವೂ ಇಲ್ಲ. ಅವನ ಪಿತೃಗಳು ಶಾಶ್ವತವಾಗಿ ವರ್ಷಗಟ್ಟಲೆ ನರಕದಲ್ಲಿ ಮುಳುಗಿರುವರು. ಎಲೈ ಪುರುಷ ಶ್ರೇಷ್ಠನೇ, ವಿಷ್ಣುವು ಆತ್ಮನೆಂದೇ ತಿಳಿಯಬೇಕು.
ಇದು ವಸ್ತುಸ್ಥಿತಿ. ಗಂಧವತಿ ಪುತ್ರನಾದ ನಮ್ಮ ಗುರುವಾದ ವ್ಯಾಸನು ಈ ಅವ್ಯಯವಾದ ಮಹಾತ್ಮವನ್ನು ನನಗೆ ಹೇಳಿದನು. ಆತನಿಂದ ತಿಳಿದು ಇದನ್ನು ನಿಮಗೆ ಹೇಳಿರುತ್ತೇನೆ. ನಾರದನಿಗಾದರೂ ಈ ರಹಸ್ಯ ಸಹಿತವಾಗಿ ಸಂಗ್ರಹವಾದ ಈ ಧರ್ಮವು ಜಗನ್ನಾಥನಾದ ಸಾಕ್ಷಾನ್ನಾರಾಯಣನಿಂದಲೇ ಪ್ರಾಪ್ತವಾಯಿತು. ಹೀಗೆ ಈ ಮಹಾಧರ್ಮವು ನಿನಗೆ ಹರಿಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ಸಮಾಸವಿಧಿಯಿಂದ ಉಕ್ತವಾಗಿರುತ್ತದೆ. ಕೃಷ್ಣಪಾಯನ ವ್ಯಾಸನು ನಾರಾಯಣನೆಂದೇ ತಿಳಿ. ಎಲೈ ಪುರುಷ ವ್ಯಾಘ್ರನೆ, ಮತ್ತೆ ಯಾವನು ತಾನೇ ಮಹಾಭಾರತ ಕರ್ತೃವಾದಾನು? ಆ ಪ್ರಭುವಲ್ಲದೆ ಮತ್ತೆ ಯಾವನು ನಾನಾ ವಿಧವಾದ ಧರ್ಮಗಳನ್ನು ಹೇಳಿಯಾನು? ನೀನು ಸಂಕಲ್ಪ ಮಾಡಿದಂತೆ ಮಹಾಯಜ್ಞವು ನಡೆಯಲಿ. ನೀನು ಅಶ್ವಮೇಧ ಯಜ್ಞವನ್ನು ಸಂಕಲ್ಪಿಸಿರುತ್ತೀಯೇ, ಧರ್ಮಶ್ರವಣವನ್ನು ಮಾಡಿದೀಯೇ. ಸೌತಿ ಇಂತೆಂದನು. ಶೌನಕನೇ, ಆ ಪಾರ್ಥಿವ ಶ್ರೇಷ್ಠನು ಈ ಮಹಾಖ್ಯಾನವನ್ನು ಕೇಳಿ ಬಳಿಕ ಯಜ್ಞದ ಪರಿಸಮಾಪ್ತಿಗಾಗಿ ಸರ್ವಕ್ರಿಯೆಗಳನ್ನು ಆರಂಭಿಸಿದನು. ಈ ನಾರಾಯಣೀಯಾಖ್ಯಾನವನ್ನು ನೀನು ಕೇಳಿದಂತೆ ನೈಮಿಷಾರಣ್ಯವಾಸಿಗಳಿಗೆ ಹೇಳಿರುತ್ತೇನೆ. ಹಿಂದೆ ಇದನ್ನು ನಾರದನು ನಮ್ಮ ಗುರುಗಳಿಗೆ ಹೇಳಿದನು. ಆಗ ಋಷಿಗಳು, ಪಾಂಡವರು, ಕೃಷ್ಣ ಭೀಮರು ಅದನ್ನು ಕೇಳುತ್ತಿದ್ದರು. ಆತನೇ ಪರಮಗುರು, ಜನಪತಿ, ಭುವನಪತಿ, ವಿಶಾಲವಾದ ಧರಣಿಯನ್ನು ಧರಿಸಿದಾತನು, ವೇದಜ್ಞಾನವಿನಯಗಳ ನಿಧಿಯು, ಶಮನಿಯಮಗಳ ನಿಧಿಯು, ದ್ವಿಜರಿಗೆ ಪರಮಹಿತವನ್ನಾಚರಿಸುವಾತನು, ದೇವತೆಗಳಿಗೆ ಹಿತಕಾರಿಯಾದ ಆ ಹರಿಯೇ ನಿನಗೆ ಗತಿಯಾಗಿರಲಿ. ಅಸುರವಧೆಯನ್ನು ಮಾಡುವಾತನು, ದುರೂಹ ತಪಸ್ಸುಗಳ ನಿಧಿಯು, ಯಶಸ್ಸುಗಳಿಗೆ ಪಾತ್ರನು. ಮಧುಕೈಟಭರಹಂತೃವು, ಧರ್ಮವನ್ನು ಅರಿತು ಅನುಷ್ಠಾನ ಮಾಡಿದವರಿಗೆ ಗತಿದಾತನು, ಅಭಯದಾತೃವು, ಯಜ್ಞಭಾಗವನ್ನು ಅಂಗೀಕರಿಸುವಾತನೂ ಆದ ಆತನೇ ನಿನಗೆ ಶರಣು. ಆತನು ತ್ರಿಗುಣನೂ ನಿರ್ಗುಣನೂ ಚತುರೂಪಧರನೂ ಆಗಿದ್ದಾನೆ. ಇಷ್ಟಾಪೂರ್ತಗಳ ಫಲವನ್ನು ಸ್ವೀಕರಿಸುವಾತನು. ನಿತ್ಯವೂ ಅರ್ಚಿತನಾಗಿರುವ, ಧೈರ್ಯದಿಂದ ಚ್ಯುತನಾಗದೇ ಇರುವ ಆತನು ಋಷಿಗಳಿಗೆ ಆತ್ಮಜ್ಞಾನಜನ್ಯವಾದ ಸದ್ಗತಿಯನ್ನು ಕೊಡಲಿ. ಲೋಕಸಾಕ್ಷಿಯೂ ಅಜನೂ ಪುರಾಣ ಪುರುಷನೂ ಸೂರ್ಯವರ್ಣನೂ ಈಶ್ವರನೂ ಗತಿಯೂ ಆದ ಆತನನ್ನು ಏಕಮನಸ್ಕರಾಗಿ ಬಹುವಾಗಿ ನಮಸ್ಕರಿಸಿರಿ. ಏಕೆಂದರೆ ಆ ಋಷಿಗೆ ಸಲಿಲೋದ್ಭವ ದೇವನು ನಮಸ್ಕರಿಸುತ್ತಾನೆ. ಆತನೇ ಲೋಕಗಳಿಗೆಲ್ಲ ಕಾರಣನು. ಅಮೃತಕ್ಕೆ, ಮೋಕ್ಷಕ್ಕೆ ಸ್ಥಾನವು, ಸೂಕ್ಷ್ಮವೂ ಪರಾಯಣವೂ ಅಚಲವೂ ಆದ ಪದವು. ಎಲೈ ಉದಾರನಾದ ಶೌನಕನೇ, ತಮ್ಮ ಮನಸ್ಸನ್ನು ವಶದಲ್ಲಿಟ್ಟುಕೊಂಡಿರುವ ಸಾಂಖ್ಯಯೋಗಿಗಳು ಆತನನ್ನು ವರಿಸುತ್ತಾರೆ. ಹಯಗ್ರೀವಾವತಾರ 1. ಶೌನಕನಿಂತೆಂದನು. ಆ ಭಗವಂತನಾದ ಪರಮಾತ್ಮನು ಧರ್ಮನ ಮನೆಯಲ್ಲಿ ನರನಾರಾಯಣ ರೂಪದಿಂದ ಜನಿಸಿದ್ದನ್ನು ಕೇಳಿದ್ದಾಯಿತು. ಎಲೈ ನಿಷ್ಪಾಪನಾದ ಬ್ರಾಹ್ಮಣೋತ್ತಮನೇ, ಮಹಾವರಾಹನಿಂದ ಪಿಂಡೋತ್ಪತ್ತಿಯು ಹೇಗಾಯಿತೆಂಬುದನ್ನು, ಪ್ರವೃತ್ತಿಯಲ್ಲಿಯೂ ನಿವೃತ್ತಿಯಲ್ಲಿಯೂ ಯಾವ ಯಾವ ವಿಧಾನವು ಆತನಿಂದ ಹೇಗೆ ಕಲ್ಪಿತವಾಯಿತೋ ಅದನ್ನು ನೀನು ಹೇಳಿದ್ದನ್ನು ಶ್ರವಣ ಮಾಡಿದೆವು. ಸಮುದ್ರದ ಉತ್ತರ ಪೂರ್ವ ಈಶಾನ್ಯ ಭಾಗದಲ್ಲಿ ಹವ್ಯಕವ್ಯಗಳನ್ನು ಭುಂಜಿಸುವ ನಾರಾಯಣನು ಹಯಗ್ರೀವಾವತಾರವನ್ನು ಮಾಡಿದ ರೀತಿಯನ್ನು, ಆ ರೂಪವನ್ನು ಭಗವಾನ್ ಪರಮೇಷ್ಠಿ ಬ್ರಹ್ಮನು ಪ್ರತ್ಯಕ್ಷವಾಗಿ ಕಂಡದ್ದನ್ನು ತಿಳಿದದ್ದಾಯಿತು. ಮುನಿಯೇ, ಹೀಗೆ ದೇವತಾಶ್ರೇಷ್ಠನಾದ ಅಮಿತ ಪ್ರಕಾಶನಾದ ಹಯಗ್ರೀವನನ್ನು ಕಂಡು ಬ್ರಹ್ಮನು ಏನು ಮಾಡಿದನು? ಎಲೈ ಉತ್ತಮಮತಿಯೇ, ಭಗವದವತಾರ ವಿಷಯಕವಾದ ಈ ತಿಳಿವಳಿಕೆಯಿಲ್ಲದೆ ಆಗಿರುವ ಸಂಶಯವನ್ನು ಪರಿಹರಿಸುವನಾಗು. ನೀನು ಆ ಮಹಾಪುರುಷನು ಮಾಡಿದ್ದನ್ನು ನಮಗೆ ಹೇಳು. ಪುಣ್ಯಕಥೆಯನ್ನು ಹೇಳಿ ನಮ್ಮನ್ನು ಈವರೆಗೆ ಪಾವನಗೊಳಿಸಿರುತ್ತೀಯೆ. ಇದಕ್ಕೆ ಆ ಸೂತಪುತ್ರನು ಹೇಳಿದ ಉತ್ತರವೇನೆಂದರೆ, ವೇದತುಲ್ಯವಾದ ಈ ಪುರಾತನ ವೃತ್ತಾಂತವೆಲ್ಲವನ್ನೂ ನಿನಗೆ ತಿಳಿಸುವೆನು. ಇದನ್ನು ಪರೀಕ್ಷಿತ ಪುತ್ರನಾದ ಜನಮೇಜಯರಾಜನಿಗೆ ವ್ಯಾಸಭಗವಂತನು ಹೇಳಿರುತ್ತಾನೆ. ಶ್ರೀಹರಿಯು ಹಯಗ್ರೀವನಾಗಿ ಅವತರಿಸಿದ ಕಥೆಯನ್ನು ಕೇಳಿದ ರಾಜನು ಇದೇ ಪ್ರಶ್ನೆಯನ್ನು ಕೇಳಿದನು. ಜನಮೇಜಯನು ಇಂತೆಂದನು. ಎಲೈ ಸತ್ಪುರುಷ ಶ್ರೇಷ್ಠನೇ, ಬ್ರಹ್ಮನು ಹಯಗ್ರೀವನನ್ನು ಕಂಡನೆಂದೆಯಲ್ಲ, ಆ ಪ್ರಾದುರ್ಭಾವವು ಏತಕ್ಕೋಸ್ಕರ ಆಯಿತು ಅದನ್ನು ನನಗೆ ಹೇಳು. ಇದಕ್ಕೆ ವೈಶಂಪಾಯನನು ಹೇಳಿದ್ದೇನೆಂದರೆ, ಈ ಲೋಕದಲ್ಲಿ ಯಾವ ಯಾವ ಪ್ರಾಣಿಯು ಉಂಟಾಗಿರುವುದೋ ಅದೆಲ್ಲದರಲ್ಲಿಯೂ 5 ಭೂತಗಳು ಸೇರಿಕೊಂಡಿರುತ್ತವೆ. ವಿರಾಡೂಪನಾದ ಭಗವನ್ನಾರಾಯಣನೇ ಜಗತ್ತನ್ನು ಸೃಷ್ಟಿಸಿರುವವನು. ಆತನೇ ಭೂತಗಳಿಗೆಲ್ಲ ಅಂತರಾತ್ಮನು, ಪರದಾತೃವು. ಅವನು ಸಗುಣನೂ ನಿರ್ಗುಣನೂ ಆಗಿರುವವನು. ಎಲೈ ನೃಪಸತ್ತಮನೆ, ಪಂಚಭೂತಗಳು ಅತ್ಯಂತವಾಗಿ ಹೇಗೆ ಪ್ರಲಯವಾಗುವವೆಂಬುದನ್ನು ಹೇಳುವೆನು ಕೇಳು. ಭೂಮಿಯು ಏಕಾರ್ಣವವಾದ ಅಪ್ಪಿನಲ್ಲಿ ಲಯವಾದ ಬಳಿಕ ಆ ಜಲವು ಅಗ್ನಿಯಲ್ಲಿ ಲಯವಾಗಿ, ಅಗ್ನಿಯು ವಾಯುವಿನಲ್ಲಿ ಲಯವಾಗಲು, ವಾಯುವು ಆಕಾಶದಲ್ಲಿ ಲಯವಾಗಿ, ಆಕಾಶವು ವ್ಯಕ್ತವಾದ ಮನಸ್ಸಿನಲ್ಲಿ ಲಯವಾಗುವುದು. ಆಮೇಲೆ ವ್ಯಕ್ತವು ಅವ್ಯಕ್ತ ರೂಪವನ್ನು ಹೊಂದುವುದು. ಬಳಿಕ ಅವ್ಯಕ್ತವು ಪುರುಷನಲ್ಲಿ ಸೇರಿದ ಮೇಲೆ ಪುರುಷನೇ ಸರ್ವವ್ಯಾಪಿಯಾಗಿರುವನು. ಹೀಗೆ ಪ್ರಲಯವಾದ ಬಳಿಕ ಎಲ್ಲವೂ ತಮಸ್ಸೇ ಆಯಿತು, ಯಾವುದೊಂದು ಗೋಚರವಾಗುತ್ತಿರಲಿಲ್ಲ. ತಮಸ್ಸಿನಿಂದ ತಮಸ್ಸಿಗೂ ಮೂಲವಾದ ಅಮೃತಾತ್ಮಕವಾದ ಬ್ರಹ್ಮವು ಪ್ರಕಟವಾಯಿತು. ಅದೇ ಎಲ್ಲ ನಾಮರೂಪಗಳಲ್ಲಿ ವಿರಾಟ್ ಪುರುಷ ಶರೀರವನ್ನು ಆಶ್ರಯಿಸಿಕೊಂಡಿರುತ್ತದೆ. ಆತನು ಅನಿರುದ್ಧನೆನಿಸುವನು, ಅದನ್ನು ಪ್ರಧಾನವೆನ್ನುವರು. ಎಲೈ ರಾಜಶ್ರೇಷ್ಠನೇ, ಅದೇ ತ್ರಿಗುಣವಾದ ಅವ್ಯಕ್ತವೆಂದು ತಿಳಿಯಬೇಕು. ವಿದ್ಯಾಸಹಿತನಾದ ಆ ದೇವನು, ವಿಶ್ವಕ್ಕೇನನು, ಹರಿಯು, ಪ್ರಭುವು. ಅವನು ನಿದ್ರಾಯೋಗವನ್ನು ಹೊಂದಿ ಬಹುಗುಣಗಳಿಂದೊಡೆಗೂಡಿದ ವಿಚಿತ್ರ ಜಗತ್ತನ್ನು ಸೃಷ್ಟಿಸುವೆನೆಂದು ಯೋಚಿಸುತ್ತಾ ಜಲದಲ್ಲಿಯೇ ಮಲಗಿದ್ದನು.
ಅವನಿಂದ ಅಹಂಕಾರವುಂಟಾಯಿತು. ಅದೇ ಚತುರ್ಮುಖ ಬ್ರಹ್ಮನು, ಸರ್ವಲೋಕ ಪಿತಾಮಹನಾದ ಹಿರಣ್ಯಗರ್ಭ ಭಗವಂತನು. ಪದ್ಮದಲ್ಲಿ ಅನಿರುದ್ಧನಿಂದ ಕಮಲದಂತಿರುವ ಕಣ್ಣುಗಳುಳ್ಳವನಾಗಿ ತೋರಿಕೊಂಡು ಸಹಸ್ರಪತ್ರಾತ್ಮಕವಾದ ಕಮಲದಲ್ಲಿ ಆ ಸನಾತನನು ಕುಳಿತುಕೊಂಡನು. ಅದ್ಭುತ ಪ್ರಕಾಶನಾದ ಆ ಪ್ರಭುವು ಆಪೋಮಯವಾಗಿರುವ ಲೋಕಗಳನ್ನು ನೋಡಿದನು. ಸತ್ಯಸ್ಥನಾದ ಆ ಪರಮೇಷ್ಠಿಯು ಭೂತಗಳ ಸೃಷ್ಟಿಯಲ್ಲಿ ಪ್ರವೃತ್ತನಾದನು. ಸೂರ್ಯನ ಕಿರಣಗಳಂತೆ ಹೊಳೆಯುತ್ತಿದ್ದ ಪದ್ಮದ ಎಲೆಯಲ್ಲಿ ಮೊದಲೇ ಅದರಲ್ಲಿ ನಾರಾಯಣಕೃತವಾದ ರಜಸ್ತಮೋಗುಣಗಳ ಪ್ರತೀಕವಾದ 2 ಜಲಬಿಂದುಗಳು ಇದ್ದವು. ಅನಾದಿನಿಧನನಾದ ಅಚ್ಯುತನು ಅವುಗಳನ್ನು ನೋಡಿದನು. ಅವುಗಳಲ್ಲಿ ಮಧುವಿನಂತೆ ಹೊಳೆಯುತ್ತಿದ್ದ ಒಂದರಿಂದ ಮಧು ಎಂಬ ತಾಮಸನಾದ ಮಧುದೈತ್ಯನಾದನು. ಕಠಿಣವಾಗಿದ್ದ ಮತ್ತೊಂದು ಬಿಂದುವಿನಿಂದ ಕೈಟಭನೆಂಬ ರಾಜಸದೈತ್ಯನಾದನು. ಮಧುಕೈಟಭರ ವಧೆ 2. ತಮಸ್ಸಿನಿಂದಲೂ ರಜಸ್ಸಿನಿಂದಲೂ ಕೂಡಿ ಬಲವಂತರಾಗಿ ಗದಾಹಸ್ತರಾಗಿ ಕಮಲದ ನಾಳವನ್ನೇ ಅನುಸರಿಸಿ ಓಡಿಬರುತ್ತಿರುವ ಆ ಮಧುಕೈಟಭರು ಅಪರಿಮಿತವಾದ ಕಾಂತಿಯಿಂದ ಕೂಡಿದ್ದ ಬ್ರಹ್ಮನು ಮನೋಹರವಾದ ರೂಪವನ್ನು ಧರಿಸಿಕೊಂಡಿರುವ 4 ವೇದಗಳನ್ನು ಸೃಷ್ಟಿಸುತ್ತಿರುವುದನ್ನು ಕಂಡರು. ವಿಶಾಲಕಾಯರಾಗಿದ್ದ ಆ ಸುರೋತ್ತಮರು ವೇದಗಳನ್ನು ಕಂಡು ಬ್ರಹ್ಮನು ನೋಡುತ್ತಿರುವಂತೆಯೇ ಅವುಗಳನ್ನು ಹಿಡಿದುಕೊಂಡರು. ಬಳಿಕ ಆ ದಾನವಶ್ರೇಷ್ಠರು ಸನಾತನ ವೇದಗಳನ್ನು ತೆಗೆದುಕೊಂಡು ಉತ್ತರಪೂರ್ವ ಈಶಾನ್ಯದಲ್ಲಿದ್ದ ಮಹಾಸಾಗರದಲ್ಲಿ ಬೇಗನೆ ಮುಳುಗಿ ರಸಾತಲವನ್ನು ಹೊಕ್ಕರು. ಆಗ ವೇದಗಳು ಅಪಹೃತವಾಗಲು ಬ್ರಹ್ಮನು ವೇದಗಳನ್ನು ಕಳೆದುಕೊಂಡ ಹೆಚ್ಚಿನ ಖೇದದಿಂದ ಈಶ್ವರನನ್ನು ಕುರಿತು ಇಂತೆಂದನು: ವೇದಗಳೇ ನನಗೆ ನಿಜವಾದ ಚಕ್ಷುರಿಂದ್ರಿಯವು, ವೇದಗಳೇ ನನಗೆ ಪರಮಬಲವು, ವೇದಗಳೇ ನನಗೆ ಮುಖ್ಯ ಆಶ್ರಯವು, ವೇದಗಳೇ ನನಗೆ ಸರ್ವೋತ್ತಮ ಬ್ರಹ್ಮ. ನನ್ನ ವೇದಗಳನ್ನು ಬಲಾತ್ಕಾರದಿಂದ ದಾನವರು ಇಲ್ಲಿಂದ ಕಸಿದುಕೊಂಡು ಹೋಗಿರುತ್ತಾರೆ. ವೇದಗಳಿಲ್ಲದ್ದರಿಂದ ನನಗೆ ಲೋಕಗಳೆಲ್ಲವೂ ಕಗ್ಗತ್ತಲೆಯಲ್ಲಿದ್ದಂತೆ ಆಗಿರುತ್ತವೆ. ವೇದಗಳಿಲ್ಲದೆ ಲೋಕಗಳ ಉತ್ತಮ ಸೃಷ್ಟಿಯನ್ನು ಹೇಗೆ ಮಾಡಲಿ? ಅಯ್ಯಯ್ಯೋ, ವೇದಗಳ ಅದಶನದಿಂದ ನನಗೆ ಮಹಾದುಃಖ ಉಂಟಾಗಿರುತ್ತದೆ. ಈ ಶೋಕಪರಾಯಣವಾದ ನನ್ನ ಹೃದಯಕ್ಕೆ ವೇದಗಳಿಲ್ಲದಿರುವುದು ನೋವನ್ನುಂಟು ಮಾಡುತ್ತಿದೆ. ಶೋಕಸಾಗರದಲ್ಲಿ ಮುಳುಗಿರುವ ನನ್ನನ್ನು ಇಂದು ಇದರಿಂದ ಯಾವಾತನು ಉದ್ಧರಿಸಿಯಾನು? ಯಾವಾತನಿಗೆ ಪ್ರಿಯನೆಂದೆನಿಸಿಕೊಂಡರೆ ಆ ವೇದಗಳನ್ನು ಎತ್ತಿ ತಂದಾನು? ಎಲೈ ನೃಪಶ್ರೇಷ್ಠನೇ, ಹೀಗೆನ್ನುತ್ತಿದ್ದ ಬ್ರಹ್ಮನಿಗೆ ಹರಿಯನ್ನು ಸ್ತೋತ್ರ ಮಾಡಬೇಕೆಂಬ ಬುದ್ಧಿಯು ಉಂಟಾಯಿತಯ್ಯ. ಬುದ್ಧಿವಂತರಲ್ಲಿ ಶ್ರೇಷ್ಠನಾದ ರಾಜನೇ. ಬ್ರಹ್ಮನಿಂತೆಂದನು: ಓಂ ವೇದಹೃದಯನೇ, ನಿನಗೆ ನಮಸ್ಕಾರ. ನನ್ನ ಪೂರ್ವಜನೇ, ನಿನಗೆ ನಮಸ್ಕಾರ. ಲೋಕಗಳಿಗೆ ಆದ್ಯನಾದವನೇ, ಭುವನಗಳಿಗೆಲ್ಲ ಶ್ರೇಷ್ಠನಾದವನೇ, ಸಾಂಖ್ಯಯೋಗಗಳ ನಿಧಿಯೇ, ಪ್ರಭುವೇ, ನಿನಗೆ ನಮಸ್ಕಾರ. ವ್ಯಕ್ತಾವ್ಯಕ್ತ ಜಗತ್ತುಗಳನ್ನುಂಟು ಮಾಡುವಾತನೇ, ಅಚಿಂತ್ಯನೇ, ಕ್ಷೇಮಮಾರ್ಗದಲ್ಲಿರುವಾತನೇ, ವಿಶ್ವಪಾಲಕನೇ, ಸರ್ವ ಪ್ರಾಣಿಗಳಿಗೂ ಅಂತರಾತ್ಮನಾಗಿರುವಾತನೇ, ಅಯೋನಿಜನೇ, ಲೋಕಗಳಿಗೆಲ್ಲ ಆಶ್ರಯವಾಗಿರುವಾತನೇ, ಸ್ವಯಂಭುವೆ. ನಾನು ನಿನ್ನ ಪ್ರಸಾದದಿಂದ ಹುಟ್ಟಿರುತ್ತೇನೆ. ನಿನ್ನಿಂದಲೇ ದ್ವಿಜರಿಗೆ ಪೂಜ್ಯವಾದ ನನ್ನ ಮಾನಸ ಜನ್ಮವಾಯಿತು, ಮತ್ತು ನಿನ್ನ ಚಕ್ಷುಸ್ಸಿನಿಂದಲೇ ಪುರಾತನವಾದ ನನ್ನ 2ನೆಯ ಜನ್ಮವಾಯಿತು. ನಿನ್ನ ಪ್ರಸಾದದಿಂದಲೇ ನನಗೆ 3ನೆಯದಾದ ವಾಚಿಕ ಜನ್ಮ ಉಂಟಾಯಿತು. ಎಲೈ ವಿಭುವೆ, ನಿನ್ನಿಂದಲೇ ನನಗೆ 4ನೆಯದಾದ ಶ್ರವಣಜವಾದ ಜನ್ಮವಾಯಿತು. ಅಚ್ಯುತನೇ, ನನಗೆ ನಿನ್ನ ನಾಸಿಕದಿಂದ ಮತ್ತೊಂದು ಜನ್ಮವಾಯಿತು. ನನ್ನ 6ನೆಯದಾದ ಅಂಡಜ ಜನ್ಮವು ನಿನ್ನಿಂದಲೇ ಆಯಿತು. ಪ್ರಭುವೆ, ಈಗ 7ನೆಯ ಪದ್ಮಜ ಜನ್ಮ ಉಂಟಾಗಿರುತ್ತದೆ. ಹೀಗೆ ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಎಲೈ ತ್ರಿಗುಣಾತೀತನೇ, ನಾನು ನಿನ್ನ ಪುತ್ರನೆಂದು ಪ್ರಸಿದ್ಧನಾಗಿರುತ್ತೇನೆ. ಎಲೈ ಪುಂಡರೀಕಾಕ್ಷನೇ, ಪ್ರಧಾನ ಗುಣದಿಂದ ನಾನು ಕಲ್ಪಿತನಾಗಿರುತ್ತೇನೆ. ನೀನು ಈಶ್ವರನು, ಸ್ವಭಾವವು, ಸ್ವಯಂಭುವು, ಪುರುಷೋತ್ತಮನು. ನನ್ನನ್ನು ನೀನೆ ವೇದಚಕ್ಷುವಾಗಿ ನಿರ್ಮಿಸಿರುತ್ತೀಯೇ. ನಾನು ವೇದಚಕ್ಷುವಾಗಿ ಕಾಲಾತೀತನಾಗಿ ಹುಟ್ಟಿರುತ್ತೇನೆ. ಆ ನನ್ನ ಚಕ್ಷುಗಳಾದ ವೇದಗಳು ಅಪಹೃತವಾಗಿ ಬಿಟ್ಟಿವೆ. ನಾನು ಕುರುಡನಾಗಿ ಬಿಟ್ಟಿದ್ದೇನೆ. ನೀನು ಎಚ್ಚೆತ್ತವನಾಗು. ನಾನು ನಿನಗೆ ಪ್ರಿಯನು, ನೀನು ನನಗೆ ಪ್ರಿಯನಾಗಿರುವೆ. ನನ್ನ ಚಕ್ಷುಸ್ಸುಗಳನ್ನು ಕೊಡು. ಮಧುಕೈಟಭರ ವಧೆ 3. ವೈಶಂಪಾಯನನು ಕಥೆಯನ್ನು ಮುಂದುವರಿಸಿ ಇಂತೆಂದನು: ಈ ರೀತಿಯಲ್ಲಿ ಬ್ರಹ್ಮನು ಸ್ತುತಿಸಲಾಗಿ ಸರ್ವತೋಮುಖ ಪುರುಷನಾದ ಆ ಭಗವಂತನು ನಿದ್ರೆಯನ್ನಳಿದು ಆಗ ವೇದಕಾರ್ಯಾರ್ಥವಾಗಿ ಉದ್ಯುಕ್ತನಾದನು. ಐಶ್ವರ್ಯದಿಂದಲೂ ಯೋಗದಿಂದಲೂ 2ನೆಯ ಶರೀರವನ್ನು ಧರಿಸಿದನು. ಸುಂದರವಾದ ನಾಸಿಕೆಯಿಂದೊಡಗೂಡಿದ ಚಂದ್ರನಂತೆ ಹೊಳೆಯುವ ಶರೀರವನ್ನು ತಳೆದು ಶುಭ್ರವಾದ ವೇದಗಳಿಗೆ ಆಶ್ರಯವಾದ ಹಯಶೀರ್ಷನಾದನು. ನಕ್ಷತ್ರಗಳು ತಾರಕೆಗಳು ಇರುವ ದ್ಯುಲೋಕವೇ ಅವನ ಶಿರಸ್ಸಾಯಿತು. ಅವನ ಕೇಶಗಳು ಸೂರ್ಯನ ಕಿರಣಗಳಂತೆ ಹೊಳೆಯುವವನಾಗಿ ಉದ್ದಕ್ಕೆ ಇಳಿಯಬಿಟ್ಟಿದ್ದವು. ಕಿವಿಗಳು ಆಕಾಶಪಾತಾಳಗಳಾಗಿದ್ದವು. ಹಣೆಯು ಭೂತಧಾರಿಣಿಯಾದ ಧರಿತ್ರಿಯಾಗಿತ್ತು. ಗಂಗಾ ಸರಸ್ವತಿಯರು ಅವನ ಪಿರೆಗಳಾಗಿದ್ದರು. ಸಮುದ್ರಗಳೆರಡು ಹುಬ್ಬುಗಳಾಗಿದ್ದವು. ಚಂದ್ರಸೂರ್ಯರೇ ಅವನ ಕಣ್ಣುಗಳಾಗಿದ್ದರು. ಸಂಧಿಯೇ ಆತನ ನಾಸಿಕೆಯಾಗಿತ್ತು. ಓಂಕಾರವು ಅವನ ಆಭೂಷಣವಾಗಿತ್ತು. ಮಿಂಚು ನಾಲಗೆಯಾಗಿತ್ತು. ಎಲೈ ರಾಜನೇ, ಸೋಮಪರೆ ಮುಂತಾದ ಪಿತೃಗಳೇ ಆತನ ದಂತಗಳಾಗಿದ್ದರು. ಗೋಲೋಕ, ಬ್ರಹ್ಮಲೋಕ 2 ಆ ಮಹಾತ್ಮನ ತುಟಿಗಳಾಗಿದ್ದವು. ರಾಜನೇ,
ಅವನ ಕತ್ತು ಗುಣೋತ್ತರವಾದ ಕಾಲರಾತ್ರಿಯಾಗಿತ್ತು. ಇಂಥ ನಾನಾ ಮೂರ್ತಿಗಳಿಂದ ಆವೃತವಾಗಿದ್ದ ಹಯಶಿರಸ್ಸಿನವನಾಗಿ ವಿಶ್ವೇಶನಾದ ಆ ಪ್ರಭುವು ಅಲ್ಲಿಂದ ಅಂತರ್ಧಾನವನ್ನು ಹೊಂದಿ ರಸಾತಲಕ್ಕೆ ಬಂದು ಸೇರಿದನು. ರಸಾತಲವನ್ನು ಸೇರಿ ಪರಮಯೋಗವನ್ನು ವಶಗೊಳಿಸಿಕೊಂಡು ಶಿಕ್ಷಾನುಸಾರವಾದ ಸ್ವರದಿಂದ ಉದ್ದೀತವನ್ನು ಹಾಡಿದನು. ಆ ಸ್ವರವು ಮಾರುದನಿಯಿಂದ ಸ್ನಿಗ್ಧಗಂಭೀರವಾಗಿ ಸರ್ವಭೂತಗುಣಗಳಿಂದೊಡೆಗೂಡಿ ಮಹಾಶಬ್ದವಾಯಿತು. ಆಗ ಆ ಅಸುರರಿಬ್ಬರು ಕಾಲಬದ್ಧರಾಗಿ ವೇದಗಳನ್ನು ರಸಾತಲದಲ್ಲಿಟ್ಟು ಶಬ್ದವು ಯಾವ ಕಡೆಯಿಂದ ಬರುತ್ತಿತ್ತೋ ಆ ಕಡೆಗೆ ಧಾವಿಸಿದರು. ಈ ನಡುವೆ ಹಯಶಿರೋಧರನಾದ ಆ ದೇವನೂ ರಸಾತಲದಲ್ಲಿದ್ದ ವೇದಗಳೆಲ್ಲವನ್ನೂ ತೆಗೆದುಕೊಂಡು ಮತ್ತೆ ಬ್ರಹ್ಮನಿಗೆ ಅವುಗಳನ್ನು ಕೊಟ್ಟು ತನ್ನ ಪ್ರಕೃತಿಯನ್ನು ಹೊಂದಿದನು. ಆ ಹಯಶಿರಸ್ಸನ್ನು ಈಶಾನ್ಯ ಸಾಗರದಲ್ಲಿಟ್ಟು ವೇದಗಳಿಗೆ ಆಲಯವೂ ಆದನು. ಬಳಿಕ ಆ ಮಧುಕೈಟಭದಾನವರು ಆ ಶಬ್ದವಾದ ಬಳಿಗೆ ಮತ್ತೆ ವೇಗದಿಂದ ಬಂದು ಸೇರಿದರು. ತಾವು ವೇದಗಳನ್ನಿಟ್ಟಿದ್ದ ಸ್ಥಳವು ಬರಿದಾಗಿರುವುದನ್ನು ಕಂಡು ಮತ್ತು ವೇಗದಿಂದ ರಸಾತಲದಿಂದ ಶೀಘ್ರವಾಗಿ ಮೇಲಕ್ಕೆದ್ದರು. ನೋಡುವಲ್ಲಿ ಅದೇ ಆದಿಕರ್ತೃ ಪುರುಷನಾದ ಆ ಪ್ರಭುವನ್ನು ಕಂಡರು. ಆತನು ಆಗ ಬೆಳ್ಳನೆಯ ಚಂದ್ರನಂತೆ ಹೊಳೆಯುವ ಅನಿರುದ್ಧತನುವಿನಲ್ಲಿದ್ದನು ಮತ್ತು ನಿದ್ರಾಯೋಗವನ್ನು ಆಶ್ರಯಿಸಿದ್ದನು. ನೀರಿನಲ್ಲಿ ಶೇಷನ ಶೈಕೆಯನ್ನು ಕಲ್ಪಿಸಿಕೊಂಡು ಸುತ್ತಲೂ ಜ್ವಾಲಾಮಾಲೆಯು ಆವರಿಸಿಕೊಂಡಿರಲು ನಿಷ್ಕಲ್ಮಶವಾದ ಸತ್ವದಿಂದ ಸಂಪನ್ನನಾಗಿ ಮನೋಹರವಾದ ಕಾಂತಿಯಿಂದೊಡೆಗೂಡಿ ಮಲಗಿದ್ದ ಆತನನ್ನು ನೋಡಿ ದಾನವೇಂದ್ರರಿಬ್ಬರು ಅಟ್ಟಹಾಸವನ್ನು ಮಾಡಿದರು. ರಜಸ್ತಮೋಗುಣಗಳಿಂದ ಆವಿಷ್ಟರಾಗಿ ಅವರಿಬ್ಬರು, ಇಗೋ, ಇವನೇ ಆ ಶುಭ್ರವರ್ಣದ ಪುರುಷನು, ನಿದ್ರೆಯನ್ನು ಹೊಂದಿ ಇಲ್ಲಿ ಮಲಗಿರುತ್ತಾನೆ. ಇವನೇ ನಿಜವಾಗಿ ರಸಾತಲದಿಂದ ವೇದಗಳನ್ನು ಅಪಹರಿಸಿರಬೇಕು. ಇವನು ಯಾರವನೋ, ಯಾರೋ, ಏತಕ್ಕೆ ಹೀಗೆ ನಾಗಶಾಹಿಯಾಗಿ ಮಲಗಿರುತ್ತಾನೋ ಎನ್ನುತ್ತಾ ಹರಿಯನ್ನು ಎಚ್ಚರಿಸಿದರು. ಎಚ್ಚೆತ್ತ ಪುರುಷೋತ್ತಮನು ಇವರು ಯುದ್ಧಕ್ಕೆ ಬಂದಿದ್ದಾರೆ ಎಂಬುದನ್ನರಿತು ಯುದ್ಧಕ್ಕೆ ಸಿದ್ಧನಾದನು. ಆ ಬಳಿಕ ಅವರಿಬ್ಬರಿಗೂ ನಾರಾಯಣನಿಗೂ ಯುದ್ಧವಾಯಿತು. ರಜಸ್ತಮೋಯುಕ್ತ ಶರೀರರಾದ ಆ ಮಧುಕೈಟಭರನ್ನು ಬ್ರಹ್ಮನಿಗೆ ಉಪಕಾರವಾಗಲೆಂದು ಮಧುಸೂದನನು ಕೊಂದು ಹಾಕಿದನು. ಹೀಗೆ ಅವರನ್ನು ಕೊಂದು ವೇದಗಳನ್ನು ತಂದುಕೊಟ್ಟ ಪುರುಷೋತ್ತಮ ಭಗವಂತನು ಬ್ರಹ್ಮನ ಶೋಕವನ್ನು ಹೋಗಲಾಡಿಸಿದನು. ಆ ಬಳಿಕ ಶ್ರೀಹರಿಯ ಉಪಕಾರದಿಂದ ವೇದಗಳನ್ನು ಪಡೆದುಕೊಂಡ ಬ್ರಹ್ಮನು ಚರಾಚರ ಪ್ರಾಣಿಗಳಿಗೆ ಆಶ್ರಯವಾದ ಎಲ್ಲಾ ಲೋಕಗಳನ್ನು ಸೃಷ್ಟಿಸಿದನು. ಬ್ರಹ್ಮನಿಗೆ ಲೋಕಗಳನ್ನು ಸೃಷ್ಟಿ ಮಾಡುವುದಕ್ಕೆ ಬೇಕಾದ ಬುದ್ಧಿಯನ್ನು ಅನುಗ್ರಹಿಸಿ ಆ ದೇವನಾದ ಹರಿಯು ಅಲ್ಲಿಯೇ ಅಂತರ್ಧಾನವಾಗಿ ತಾನು ಎಲ್ಲಿಂದ ಬಂದಿದ್ದನೋ ಅಲ್ಲಿಗೆ ಹೊರಟು ಹೋದನು. ಕ್ರೂರರಾದ ಆ ದಾನವರಿಬ್ಬರನ್ನು ಹಯಗ್ರೀವ ರೂಪವನ್ನು ಧರಿಸಿಕೊಂಡು ಮತ್ತೆ ಪ್ರವೃತ್ತಿ ಧರ್ಮದ ಪ್ರಚಾರಕ್ಕಾಗಿ ಮಹಾಭಾಗನಾದ ಹರಿಯು ಅದೇ ಶರೀರವನ್ನೇ ಧರಿಸಿದನು. ಭಗವಂತನ ಈ ಹಯಗ್ರೀವ ರೂಪವು ಪುರಾಣ ಪ್ರಸಿದ್ಧವೂ ವರದಾಯಕವೂ ಆಗಿರುತ್ತದೆ. ಯಾವ ಬ್ರಾಹ್ಮಣನು ಇದನ್ನು ನಿತ್ಯವೂ ಶ್ರವಣ ಮಾಡಿ ಸ್ಮರಿಸುತ್ತಿರುವನೋ ಅವನ ಅಧ್ಯಯನವು ಎಂದಿಗೂ ನಷ್ಟವಾಗದೇ ಇರುವುದು. ಹಯಗ್ರೀವರೂಪನಾದ ದೇವನನ್ನು ಆರಾಧಿಸಿ ಪಾಂಚಾಲ ದೇಶದ ಗಾಲವಮುನಿಯು ವೇದಗಳ ಕ್ರಮವಿಭಾಗ ಪಾಠವನ್ನು ಪಡೆದುಕೊಂಡನು. ಎಲೈ ರಾಜನೇ, ಈ ಹಯಗ್ರೀವಾಖ್ಯಾನವನ್ನು ನಿನಗೆ ಹೇಳಿರುತ್ತೇನೆ. ಪುರಾಣವು ವೇದಸಮ್ಮತವೂ ಆದ ಇದನ್ನೇ ನೀನು ಹೇಳಬೇಕೆಂದು ಕೇಳಿದೆಯಷ್ಟೇ. ಆ ದೇವನು ಕಾರ್ಯವಶದಿಂದ ಯಾವ ಯಾವ ಶರೀರವನ್ನು ಧರಿಸಲಿಚ್ಛಿಸುವನೋ ಆಯಾ ರೂಪದಿಂದ ತನ್ನನ್ನು ತಾನೇ ಮಾರ್ಪಡಿಸಿ ಪ್ರಕಟಿಸುವನು. ಈ ಶ್ರೀಮಂತನೇ ವೇದನಿಧಿ, ಈತನೇ ತಪಸ್ಸಿನ ನಿಧಿ. ಈ ವಿಭುವೇ ಯೋಗವು, ಸಾಂಖ್ಯವು, ಬ್ರಹ್ಮವು ಶ್ರೇಷ್ಠವಾದ ಹವಿನ್ನೂ ಆಗಿರುತ್ತಾನೆ. ವೇದಗಳು ನಾರಾಯಣ ಪರವೇ ಆಗಿರುತ್ತವೆ. ಯಜ್ಞಗಳು ಹವಿನ್ನೂ ನಾರಾಯಣನೇ, ತಪಸ್ಪೂ ನಾರಾಯಣನಿಗಾಗಿರುತ್ತದೆ. ನಿರತಿಶಯವಾದ ಗತಿಯೆಂದರೆ ನಾರಾಯಣ ಪ್ರಾಪ್ತಿಯೇ. ಸತ್ಯವೂ ನಾರಾಯಣ ಪರವೇ, ಋತವೂ ನಾರಾಯಣಾತ್ಮಕವೇ. ಪುನರಾವೃತ್ತಿರಹಿತವಾದ ಗತಿಯನ್ನು ಕೊಡುವ ನಿವೃತ್ತಿಧರ್ಮವು ನಾರಾಯಣ ಪರ, ಪ್ರವೃತ್ತಿಧರ್ಮವು ನಾರಾಯಣ ಪರ. ಭೂಮಿಯಲ್ಲಿರುವ ಗಂಧವು ನಾರಾಯಣಾತ್ಮಕವೇ, ಅಪ್ಪಿನಲ್ಲಿರುವ ರಸವು ನಾರಾಯಣಾತ್ಮಕ, ಅಗ್ನಿಯಲ್ಲಿರುವ ರೂಪವು ನಾರಾಯಣಾತ್ಮಕವೇ, ವಾಯುವಿನಲ್ಲಿರುವ ಸ್ಪರ್ಶವು ನಾರಾಯಣಾತ್ಮಕವೆನಿಸುವುದು, ಆಕಾಶದಲ್ಲಿರುವ ಸ್ಪರ್ಶವು ನಾರಾಯಣಾತ್ಮಕವೇ. ಅವ್ಯಕ್ತವಾದ ತ್ರಿಗುಣವಾದ ಮನಸ್ಸ, ಕಾಲವು, ನಕ್ಷತ್ರಮಂಡಲವು ಎಲ್ಲವೂ ನಾರಾಯಣನೇ. ಕೀರ್ತಿ, ಶ್ರೀಲಕ್ಷ್ಮೀ ದೇವತೆಗಳು, ಸಾಂಖ್ಯ, ಯೋಗ ಎಲ್ಲವೂ ನಾರಾಯಣಾತ್ಮಕವೇ. ಪುರುಷ, ಪ್ರಧಾನ, ಸ್ವಭಾವ, ಕರ್ಮ, ದೈವ ಇವುಗಳೆಲ್ಲವೂ ನಾರಾಯಣ ರೂಪವೇ. ಶರೀರ, ಕರ್ತೃ, ನಾನಾವಿಧ ಕರಣ, ಪ್ರಾಣಚೇಷ್ಟೆಗಳು, ಐದನೆಯದಾದ ದೈವ, ಈ 5 ಕರ್ಮಕಾರಣಗಳು, ಇವಕ್ಕೆಲ್ಲ ಹರಿಯೇ ನಿಷ್ಠೆ. ಸರ್ವತೋಮುಖವಾಗಿರುವ ಹೇತುಗಳಿಂದ ತತ್ವವನ್ನು ಅರಿಯಬೇಕೆಂಬವರಿಗೆ ಗುರಿಯಾಗಿರುವ ತತ್ವವು ಮಹಾಯೋಗಿಯಾದ ಹರಿಯೇ, ಪ್ರಭುವಾದ ನಾರಾಯಣನೇ. ಬ್ರಹ್ಮಾದಿಗಳಿಗೂ ಲೋಕಗಳಿಗೂ ಮಹಾತ್ಮರಾದ ಋಷಿಗಳಿಗೂ ಸಾಂಖ್ಯರಿಗೂ ನಾರಾಯಣನೇ ಗತಿ. ಆತ್ಮಜ್ಞಾನಿಗಳಾದ ಯತಿಗಳ ಮನಸ್ಸಿನಲ್ಲಿರುವುದನ್ನು ಕೇಶವನು ಅರಿತಿರುತ್ತಾನೆ. ಆದರೆ ಅವರಿಗೆ ಆತನ ಮನೋಗತವು ತಿಳಿಯದು. ಸರ್ವಲೋಕಗಳಲ್ಲಿಯೂ ಯಾರು ದೈವಪಿಕ್ಷ್ಯಕರ್ಮಗಳನ್ನು ಮಾಡುವರೋ, ದಾನಗಳನ್ನು ಮಾಡುವರೋ, ಮಹಾತಪಸ್ಸನ್ನು ಮಾಡುವರೋ ಅವೆಲ್ಲಕ್ಕೂ ಆಶ್ರಯನು ವಿಷ್ಣು ಭಗವಂತನೇ. ಸರ್ವಭೂತಗಳಲ್ಲಿಯೂ ವಾಸಮಾಡಿಕೊಂಡಿರುವುದರಿಂದ ಆತನೇ ವಾಸುದೇವನೆನಿಸಿರುತ್ತಾನೆ. ಈತನೇ ನಿತ್ಯನಾದ ಪರಮ ಮಹರ್ಷಿಯು. ಈತನು ಮಹಾವಿಭೂತಿಯು, ಗುಣರಹಿತನಾದವನು. ಕಾಲವು ಹೇಗೆ ಋತುಗಳಲ್ಲಿ ಆಯಾ ಗುಣವನ್ನು ಹೊಂದುವುದೋ ಹಾಗೆ ಯಾವಾಗ ಬೇಕಾದರೆ ಆಗ ಗುಣಗಳ ಸಂಯೋಗವನ್ನು ಪಡೆಯುತ್ತಾನೆ.
ಈ ಮಹಾತ್ಮನ ಗತಿಯನ್ನು ಯಾರೂ ಅರಿಯಲಾರರು. ಆತನ ಆ ಗತಿಯನ್ನು ಯಾವನೊಬ್ಬನೂ ಕಾಣಲಾರನು. ಜ್ಞಾನಾತ್ಮಕರಾದ ಮಹರ್ಷಿಗಳಾದವರು ಗುಣಾಧಿಕನಾದ ಈ ಪುರುಷನನ್ನು ಕಂಡುಕೊಂಡಿರುತ್ತಾರೆ. ಮಹಾಭಾರತ 8 ಮುಂದುವರಿದಿದೆ.